ಈಗ ಯಾವುದಾದ್ರೂ ಒಂದು ಪಕ್ಷದಿಂದ ಫಾರ್ ಎಕ್ಸಾಂಪಲ್ ಕಾಂಗ್ರೆಸ್ಸಿಂದ ಟಿಕೆಟ್ ಬಂದರೆ ಬಿಜೆಪಿ ವಿರುದ್ಧ, ಪಕ್ಷ ಟಿಕೆಟ್ ಕಾಂಗ್ರೆಸ್ಸಿಂದ ಟಿಕೆಟ್ ಬಂದರೆ ಬಿಜೆಪಿ ವಿರುದ್ಧ, ಬಿಜೆಪಿಯಿಂದ ಟಿಕೆಟ್ ಬಂದರೆ ಕಾಂಗ್ರೆಸ್ ವಿರುದ್ಧ ಅಂತ ಆಗುತ್ತೆ. ಬಟ್ ವಿನಯ್ ಕುಮಾರ್ ಅವರು ಈಗ ಇಂಡಿಪೆಂಡೆಂಟ್ ಅಂತ ಗುರುತಿಸ್ಕೊಂಡಿರುವಂಥದ್ದು ಅವರ ಐಡೆಂಟಿಟಿ. ಈಗ ಎಲ್ಲರೂ ಕೂಡ ವಿನಯ್ ಕುಮಾರ್ ಅವರನ್ನ ಇಷ್ಟಪಡ್ತಾ ಇದ್ದಾರೆ. ಇಫ್ ಇನ್ ಕೇಸ್ ಏನಾದರೂ ವಿನಯ್ ಕುಮಾರ್ ಅವರು ಒಂದು ಪಕ್ಷದ ಪರವಾಗಿ ಗುರುತಿಸ್ಕೊಂಡ್ಬಿಟ್ರೆ ಈಗ ಯಾರೆಲ್ಲ ಇಷ್ಟಪಡ್ತಾ ಇದ್ದಾರೆ ಅವರ ವಿರುದ್ಧ ಅನ್ನೋ ಥರ ಆಗುತ್ತಾ? ಇಲ್ಲ, ನನಗೂ ವೈಯಕ್ತಿಕವಾಗಿ ಇದ್ರ ಬಗ್ಗೆ ಭಾಳ ಯೋಚನೆ ಮಾಡಿದ್ದೀನಿ ಇದ್ರ ಬಗ್ಗೆ. ಸೊ ಇನ್ಫ್ಯಾಕ್ಟ್ ಈ ಇಂಡಿಪೆಂಡೆಂಟ್ ನಿಂತ ಮೇಲೆ ಒಂದು ಸ್ವಾಭಿಮಾನಿ ಬಳಗ ಅಂತಂದು ಸ್ಥಾಪನೆ ಮಾಡಿ ನನ್ನ ವೈಯಕ್ತಿಕ ಆಕಾಂಕ್ಷೆ ಇರೋಂಥದ್ದು ಅಥವಾ ಆ್ಯಂಬಿಷನ್ ಅಂತಲೇ ಹೇಳ್ಬೋದು, ಒಂದು ಥರ್ಡ್ ಫೋರ್ಸ್ನ ಕ್ರಿಯೇಟ್ ಮಾಡಬೇಕು ಅಂತಂದು. ಒಂದು ಸ್ವಾಭಿಮಾನಿ ಪಕ್ಷನೋ ಕರ್ನಾಟಕ ಸ್ವಾಭಿಮಾನಿ ಪಕ್ಷ ಅಂತಂದು ಸಮಥಿಂಗ್ ಆನ್ ದಿಸ್ ಲೈನ್ ನನ್ನ ಪರ್ಸ್ನಲ್ ಆ್ಯಂಬಿಷನ್ ಇರೋಂಥದ್ದು. ಸೊ ಆ ಒಂದು ಥಾಟ್ ಪ್ರಾಸೆಸ್ ಇಟ್ಕೊಂಡೆ ಇವತ್ತು ಇಡೀ ರಾಜ್ಯ ತುಂಬ ಪ್ರವಾಸ ಮಾಡ್ತಾ ಇರೋದು. ಬಟ್ ನಾವು ಆಗಲೇ ಮಾತಾಡ್ದಂಗೆ ಸೊಸೈಟಿ ಹೆಂಗಿರುತ್ತೆ ಅಂದರೆ ಅದು ಸೋಷಿಯಲ್ ಸೈಕಾಲಜಿ ಒಂದಿರ್ತದೆ. ಅವು ಈಗೇನು ಡಾಮಿನೆಂಟ್ ಪೊಲಿಟಿಕಲ್ ಫೋರ್ಸಸ್ ಇರ್ತಾವಲ್ಲ, ಆ ಪೊಲಿಟಿಕಲ್ ಫೋರ್ಸಸ್ಸಿಗೆ ಒಳಗಾಗಿರ್ತವೆ. ಅದು ಇನ್ಫ್ಲೂಯೆನ್ಸ್ ಮಾಡಿರುತ್ತೆ ಮೈಂಡಲ್ಲಿ, ಆ ವೈರಸ್ಗಳು ತುಂಬ್ಕೊಂಡಿರ್ತವೆ. ಅದರ ಆಚೆ ಬಂದು ಇನ್ನೊಂದು ಹೊಸದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂದ್ರೂ, ಈಗಿರೋ ಮನೆಯಲ್ಲಿ ಇಷ್ಟ ಇಲ್ಲ ಅಂದ್ರೂ ಅದ್ರ ಆಚೆ ಬರೋದಕ್ಕೆ ಬಹಳ ಕಷ್ಟ ಜನಗಳಿಗೆ. ಆ ಒಂದು ಐಡಿಯಾಲಜಿಯಿಂದ ಹೊರಗೆ ಬರೋದು. BJPನಲ್ಲಿ 10-20 ವರ್ಷ ಇರೋರಿಗೆ ಅಲ್ಲಿಂದ ಹೊರಗೆ ಬರಬೇಕಂದ್ರೆ ಭಾಳ ಕಷ್ಟ. ಕಾಂಗ್ರೆಸ್ನಲ್ಲೂ ಹಂಗೆ ಇರ್ತದೆ. ಸೊ ಇದು ಸೋಷಿಯಲ್ ರಿಯಾಲಿಟಿ. ಇದು ಈಗ ಥರ್ಡ್ ಫೋರ್ಸ್ ಎಮರ್ಜ್ ಆಗಬೇಕು ಅಂತಂದರೆ ಇಟ್ ಹ್ಯಾಸ್ ಟು ಬಿ ಫಿನಾಮಿನಲ್. ನಾವಿನ್ನು ಈಗ ತಾನೇ ಅಂಬೆಗಾಲ್ ಇಟ್ಟಿರೋದು ರಾಜಕಾರಣದಲ್ಲಿ. ನನ್ನ ನೋವೇರ್ ನಿಯರ್ ದಟ್ ಕೈಂಡ್ ಆಫ್ ಫೋರ್ಸ್. ಇವಾಗ ನೀವು ಇಡೀ ಕರ್ನಾಟಕದಲ್ಲಿ ಎಲ್ಲರೂ ಗೊತ್ತಾಗುತ್ತೆ. ನನ್ನ ಪ್ರಕಾರ ಇವನ್ 3-4% ಪೀಪಲ್ಗೆ ನನಗೆ ಗೊತ್ತಾಗಿಲ್ಲ. ನಾನು ಇವತ್ತು ಪಾಡ್ಕಾಸ್ಟ್ ಮಾಡಿದ ಮೇಲೆ ಇನ್ನೊಂದು 10-20 ಸಾವಿರ ಜನಕ್ಕೆ ಗೊತ್ತಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಇಟ್ ರಿಕ್ವೈರ್ಸ್ ಫಿನಾಮಿನಲ್, ಅಂದರೆ ಹ್ಯೂಜ್ ರಿಸೋರ್ಸಸ್ ಬೇಕು. ಪ್ರಾಕ್ಟಿಕಲಿ ಸ್ಪೀಕಿಂಗ್ ಇಡೀ ರಾಜ್ಯ ತುಂಬ ಓಡಾಡಬೇಕಾಗುತ್ತೆ, ಹೆಂಡತಿ ಮಕ್ಕಳನ್ನ ಫುಲ್ ಬಿಟ್ಬಿಡ್ಬೇಕಾಗತ್ತೆ, ರೈಟ್? ಇಟ್ ಟೇಕ್ಸ್ ಲಾಟ್ಸ್ ಆಫ್ ಟೈಮ್. ಯಾಕೆಂದರೆ ಇಂಡಿವಿಜುವಲ್ ಎಫರ್ಟ್, ಹೊಸ ಟೀಮ್ ಬಿಲ್ಡ್ ಮಾಡಬೇಕು, ಸಂಘಟನೆ ಮಾಡಬೇಕು. ಇದನ್ನೆಲ್ಲ ಮಾಡೋದಕ್ಕೆ ನನಗೆ ಮನಸ್ಸಿದೆ, ಆ ಗಟ್ಟಿ ಮನಸ್ಸು ನನಗಿದೆ. ಬಟ್ ಹ್ಯೂಜ್ ಎಫರ್ಟ್, ಟೈಮು, ರಿಸೋರ್ಸಸ್ ಬೇಕಾಗ್ತದೆ. ಇದ್ರ ನಡುವೆ ಎಲೆಕ್ಷನ್ಸ್ ಅಂತ ಬಂದಾಗ, ರಾಜಕಾರಣ ಅಂತ ಬಂದಾಗ ಜಾತಿ, ಕರ್ನಾಟಕದಲ್ಲಿ ಜಾತಿ ಇಲ್ಲದೆ ರಾಜಕಾರಣ ಮಾಡೋಕ್ಕಾಗೋದಿಲ್ಲ. ಸೊ ಜಾತಿ ಯಾವ ರೀತಿಯಾಗಿ ನೋಡ್ತಾ ಇದ್ದೀರಿ? ಯಾವ ರೀತಿಯಾಗಿ ನೋಡ್ತಾ ಇದ್ರಿ ಜಾತಿ? ಸೊ ಅಗೇನ್ ಇದು ಸೋಷಿಯಲ್ ರಿಯಾಲಿಟಿ. ಇದು ಅವನು ಎಷ್ಟೇ ಜಾತ್ಯತೀತ ಅಂತಂದ್ರೂ ಕೂಡ ನಾನು ಸಾಹಿತಿಗಳು ನೋಡಿದ್ದೀನಿ, ಅವ್ರ ಜಾತಿಯನ್ನ ಕಂಡ ತಕ್ಷಣ ಅಲ್ಕಿಸಿತಾರೆ, ಖುಷಿ ಪಟ್ಬಿಡ್ತಾರೆ. ಅವನು ಎಂಥ ವೈಸ್ ಚಾನ್ಸಲರ್ ಆಗಿರಲಿ, ಅವ್ರ ಜಾತಿಯರು ಬಂತ ಅವ್ರ ಯೂನಿವರ್ಸಿಟಿನಲ್ಲಿ ಸೆಕ್ಯುಲರಿಸಮ್ ಬಗ್ಗೆ ದೊಡ್ಡ ದೊಡ್ಡ ಸೆಮಿನಾರ್ಗಳಾಗಿರ್ತವೆ, ಲಿಬರಲಿಸಮ್ ಏನೇನೋ ಆಗಿರ್ತವೆ. ಬಟ್ ಅವ್ರ ಜಾತಿಯರು ಬಂದ ತಕ್ಷಣ ಒಳ್ಳೆ ಮೆಲ್ಲ ಕ್ಯಾಂಟೀನ್ ರೂಮ್ನಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಏನು ಕೆಲಸ ಮಾಡ್ಬೇಕು ಮಾಡಿಸ್ಕೊಡ್ತಾರೆ. ದೊಡ್ಡ ದೊಡ್ಡ IAS ಅಧಿಕಾರಿಗಳು ಹಂಗೆ ಮಾಡಿದ್ದಾರೆ, IPS ಅಧಿಕಾರಿಗಳು, CMಗಳು, ಮಿನಿಸ್ಟರ್ಗಳು. ಇಟ್ ಇಸ್ ಎ ರಿಯಾಲಿಟಿ. ಇದು ನಾವು ಈ ಹಿಪೋಕ್ರೈಟ್ಸ್ ಅಂತ ಹೇಳ್ತೀವಿ, ಆಷಾಢ ಭೂತಿತನ ಅಂತಂದ್ಬಿಟ್ಟು, ಆಯಿತಾ? ಹಂಗಿರಬಾರ್ದು ಅದನ್ನು. ಬಟ್ ಇಲ್ಲಿ ಜಾತಿವಾದಿಗಳಾಗಬಾರ್ದು ನಾವು. ಅಂದರೆ ನನ್ನ ಜಾತಿ ಶ್ರೇಷ್ಠ, ನನ್ನ ಜಾತಿ ಮೇಲು, ಅದು ತಪ್ಪದು. ನನ್ನ ಜಾತಿ ಮೇಲೆ ಅಭಿಮಾನ ಇದೆಯಾ, ವೆಲ್ ಆ್ಯಂಡ್ ಗುಡ್. ಬಟ್ ಇನ್ನೊಂದು ಜಾತಿನ ಈಕ್ವಲ್ ಆಗಿ ನಾವು ರೆಸ್ಪೆಕ್ಟ್ ಮಾಡಬೇಕು ಎಲ್ಲರೂ. ಅದೇ ದಟ್ ಈಸ್ ವಾಟ್ ಭ್ರಾತೃತ್ವ, ಮೈತ್ರಿ ಭಾವ ಅಂತ, ಫ್ರೆಟರ್ನಿಟಿ ಅಂತಂದ್ಬಿಟ್ಟು ಅದನ್ನು ನಾವು ಮೈಗೂಡಿಸ್ಕೋಬೇಕು. ಸೊ ನಾವು ಅದನ್ನು ಮೈಗೂಡಿಸ್ಕೊಂಡಿದ್ದೀವಿ. ಯಾವ ಜಾತಿನೂ ಹೇಟ್ ಮಾಡಲ್ಲ, ನಾನು ಆಗಲೇ ಯಾರನ್ನೂ ಹೇಟ್ ಮಾಡಲ್ಲ, ಎಲ್ಲರನ್ನೂ ಈಕ್ವಲ್ ಆಗಿ ನೋಡೋಂಥದ್ದು. ಬಟ್ ಇದು ಐಡೆಂಟಿಟಿ. ಇದು ಒಂದು ಜಾತಿ ಅನ್ನೋದು ಒಂದು ಐಡೆಂಟಿಟಿ, ಲ್ಯಾಂಗ್ವೇಜ್ ಅನ್ನೋದು ಐಡೆಂಟಿಟಿ, ಒಂದು ರಾಷ್ಟ್ರೀಯತೆ ಅನ್ನೋದು ಕೂಡ, ಒಂದು ದೇಶಕ್ಕೆ ಸೇರಿದ್ದೀವಿ ಭಾರತೀಯ ಅನ್ನೋದು ಕೂಡ ಐಡೆಂಟಿಟಿ, ಕನ್ನಡಿಗ ಅನ್ನೋದು ಕೂಡ ಐಡೆಂಟಿಟಿ. ಸೊ ಈ ಐಡೆಂಟಿಟಿ ಏನಿದೆಯಲ್ಲ, ದಟ್ ಈಸ್ ವೆರಿ ಪರ್ಸನಲ್. ಅದು ಹಿಂದೂ ಅನ್ನೋದು ಕೂಡ ಐಡೆಂಟಿಟಿ, ಮುಸ್ಲಿಂ ಅನ್ನೋದು ಕೂಡ ಐಡೆಂಟಿಟಿ. ಓಕೆ, ನಾವು ಜಾತಿ ವಿಚಾರ ಮಾತಾಡ್ತಿದ್ವಿ. ಕರ್ನಾಟಕದಲ್ಲಿ ಜಾತಿ ಗಣತಿ ಬಗ್ಗೆ ತುಂಬಾ ಚರ್ಚೆ ಇದೆ. ನಿಮ್ಮ ಅಭಿಪ್ರಾಯ? ಜಾತಿ ಗಣತಿ ಆಗ್ಬೇಕಂತಾನೆ ನಾನು ಬಯಸಿರೋದು. ಯಾಕೆ ಅಂತಂದ್ರೆ ಕರ್ನಾಟಕದಲ್ಲಿ ಫಾರ್ ಎಕ್ಸಾಂಪಲ್ ಉಪ್ಪಾರ ಕಮ್ಯುನಿಟಿ ಅಂತ ಬಂದಾಗ ಒಬ್ಬರು MLA ಇದ್ದಾರೆ. ಅಲ್ಲಿ ಎಷ್ಟೊಂದು ಜನ ಪೊಲಿಟಿಕಲ್ ರೆಪ್ರೆಸೆಂಟೇಷನ್ ಸಿಕ್ಕಿಲ್ಲ. ವಿಶ್ವಕರ್ಮದಲ್ಲಿ ನನಗೆ ಅನಿಸ್ತಂಗೆ ಯಾರೂ ಇಲ್ಲ, ಇದ್ದಿರ್ಬೋದು. ಈಗ ಗಂಗಾ ಮತಸ್ಥಿರ್ಬೋದು, ಅಲ್ಲಿ ಒಬ್ಬರಿಬ್ಬರು ಇರ್ತಾರೆ. ಈ ಥರ ಸಣ್ಣ ಪುಟ್ಟ ಸಮಾಜಗಳು ಎಷ್ಟೊಂದು ಗ್ರಾಮ ಪಂಚಾಯತಿ ಮೆಂಬರ್ಗಳನ್ನ ನೋಡಿಲ್ಲ, IAS ಅಧಿಕಾರಿ, KS ಅಧಿಕಾರಿಗಳನ್ನ ನೋಡಿಲ್ಲ ಅವರು. ಅಲ್ಲಿ ಸಂಘಟನೆ ಆಗಿಲ್ಲ ಸಮಾಜಗಳು. ದಿಸ್ ಈಸ್ ಆಲ್ ಫಾರ್ ದಿ ಗುಡ್ ಆಫ್ ದಿ ಹೋಲ್ ಸೊಸೈಟಿ. ಅವರು ಸಣ್ಣ ಸಮಾಜಗಳು ಡೆವಲಪ್ ಆದರು ಅಂತಂದರೆ ಸಾಮರಸ್ಯ ಇರ್ತದೆ. ಅವರು ಶ್ರೀಮಂತರಾದರು ಅಂತಂದರೆ ಒಗ್ಗಟ್ಟಿರ್ತದೆ. ಅವ್ರು ಇನ್ನೊಬ್ಬರನ್ನ ನೋಡಿ ಅಸೂಯೆ ಪಡೋದಿಲ್ಲ ಅವರು. ಸೊ ಈ ಕಾರಣಕ್ಕೋಸ್ಕರ ನಮ್ಮ ನಂಬರ್ಸ್ ಎಷ್ಟಿದೆ,
ನಮಗೇನು ಅನ್ಯಾಯ ಆಗಿದೆ, ಯಾಕೆ ನಾವು ಹಿಂದುಳಿದಿದ್ದೀವಿ, ಕಾರಣಗಳೇನು, ನಾಳೆ ಎಷ್ಟು ಪೊಲಿಟಿಕಲ್ ರೆಪ್ರೆಸೆಂಟೇಷನ್ ಬೇಕು, ಎಷ್ಟು ರಿಸರ್ವೇಷನ್ ಬೇಕು, ಇದೆಲ್ಲ ಆದಾಗ, ಎಲ್ಲ ಅಪ್ಲಿಫ್ಟ್ ಆದಾಗ ತಾನೆ ಸಮಾಜದಲ್ಲಿ ಒಂದು ಶಾಂತಿ ಸಾಮರಸ್ಯ ಅಂತ ಆಗೋದು. ಸೊ ಆ ಕಾರಣಕ್ಕೆ ಇದು ಬೇಕು. ಇಲ್ಲ ಅಂತಂದ್ರೆ ಏನಾಗ್ತದೆ, ಪ್ರತಿಯೊಂದು ಕ್ಷೇತ್ರದಲ್ಲಿ ನೋಡಿ ಒಂದು ಕೋಪ ಇರ್ತದೆ. ಯಾರೋ ಒಂದೆರಡು ಸಮಾಜದವ್ರು ಮಾತ್ರ ಎಲ್ಲ ಕಂಟ್ರೋಲ್ ಮಾಡ್ತಾ ಇದ್ದಾರೆ, ನಮ್ಮನ್ನೆಲ್ಲ ನಿರ್ಲಕ್ಷ್ಯ ಮಾಡಿದ್ದಾರೆ. ನಮ್ಮನ್ನು ಪಂಚಾಯತಿ ಮೆಂಬರ್ ಮಾಡ್ತಾ ಇಲ್ಲ, ನಮಗೊಂದು ಬೋರ್ಡ್ ಮೆಂಬರ್ ಮಾಡ್ತಾ ಇಲ್ಲ, ನಮಗೊಂದು DCC ಬ್ಯಾಂಕ್ ಮೆಂಬರ್ ಮಾಡ್ತಾ ಇಲ್ಲ, ನನಗೆ ಇದು ಕೊಡ್ತಾ ಇಲ್ಲ, ಅದು ಕೊಡ್ತಾ ಇಲ್ಲ ಅಂತ ಅಸಮಾಧಾನ ಇದ್ದೇ ಇರ್ತದೆ. ಸೊ ಇದನ್ನು ಆಲ್ರೆಡಿ ಮುಂದುವರಿದಂಥ ಸಮಾಜಗಳು ಅರ್ಥ ಮಾಡಿಕೊಂಡು ನಾವು ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು. ಅದನ್ನು ನಾನು ಹೇಳಿದ್ದು ವಿಕೇಂದ್ರೀಕರಣ ಅಂತಂದು. ಸೊ ಅದನ್ನು ಮಾಡ್ಬೇಕಂತಂದಾಗ ಇವರಿಗೂ ಗೊತ್ತಿರಬೇಕು, ನಮಗೂ ಗೊತ್ತಿರಬೇಕು ಎಷ್ಟು ಅಸಮಾನತೆ ಇದೆ, ಯಾಕೆ ಹಿಂದುಳಿದಿದ್ದಾರೆ ಅಂತಂದು. ಸೊ ಆ ಕಾರಣಕ್ಕೋಸ್ಕರ ಈ ಒಂದು ಸಮೀಕ್ಷೆ ಇದೆಯಲ್ಲ ಆಗಿದೆ. ಇದ್ರ ಬಗ್ಗೆ ಒಂದು 10-15 ವಿಡಿಯೋ ಮಾಡಿದ್ದೆ ನಾನು. ಇನ್ನೊಂದು ಮಾಡ್ಬೇಕಂತಿದ್ದೆ. ಪ್ರಶ್ನೆ ಕೇಳಿದ್ದು ಒಳ್ಳೇದಾಯಿತು. ಕರ್ನಾಟಕದವರು ಮಾಡಿದ್ದಾರೆ, ನಮ್ಮ ಜನ ಎಲ್ಲ ಮರ್ತೋಗ್ಬಿಟ್ಟಿದ್ದಾರೆ. ಅಂಥದ್ದೊಂದಿತ್ತು ಈ ಕುರ್ಚಿ ಕಿತ್ತಾಟದಲ್ಲಿ, ಆ ವಿಚಾರಗಳಲ್ಲಿ ಇದೆಲ್ಲ ಮರ್ತು ಬಿಟ್ಟಿದ್ದಾರೆ. ಅದು ಕೂಡಲೇ ಜಾರಿಯಾಗಬೇಕು, ಕೂಡಲೇ ಹೊರಗೆ ಬರಬೇಕು. ಸೊ ನಾನು ಅಂದ್ಕೊಂಡಿದ್ದೀನಿ ಸಿದ್ದರಾಮಯ್ಯ ಸಾಹೇಬರು ಅದನ್ನು ಖಂಡಿತವಾಗಿ ಜಾರಿ ಮಾಡ್ತಾರೆ ಅಂತ. ಒಂದು ಸಣ್ಣ ಪ್ರಶ್ನೆ, ಈಗ ವಿರೋಧ ಮಾಡ್ತಿರೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅಂದರೆ ವಿರೋಧ ಯಾಕೆ ಮಾಡ್ತಿದ್ದಾರೆ, ಏನು ಹೇಳಕ್ಕೆ ಇಷ್ಟಪಡ್ತೀರಿ ವಿರೋಧ ಮಾಡೋರಿಗೆ? ಸೊ ವಿರೋಧ ಮಾಡೋದಕ್ಕೆ ಕಾರಣನೇ ಇಲ್ಲ ನನ್ನ ಕೇಳಿದರೆ. ಬಟ್ ವಿರೋಧ ವ್ಯಕ್ತವಾಗ್ತಾ ಇರುತ್ತೆ ಆಗಾಗ. ಅಲ್ಲ, ಈ ವಿರೋಧ ಯಾವಾಗ ವ್ಯಕ್ತ ಆಗ್ತದೆ? ಈಗ ಅದು ನಾನು ಶ್ರೇಷ್ಠ ಅನ್ನೋ ಒಂದು ಭಾವನೆ ಇದ್ದಾಗ ಮೇ ಬಿ, ಅಥವಾ ಇವಾಗ ಸೆಂಟ್ರಲ್ ಗೌರ್ಮೆಂಟು ಕೂಡ ಕಾಸ್ಟ್ ಸೆನ್ಸಸ್ ಮಾಡಬೇಕಂತ ಇದೆ. ಅದು ನೆಕ್ಸ್ಟ್ ಏನಿದೆ ಅದರಲ್ಲೂ ಇದೆ. ಇದರಲ್ಲಿ ಯಾರು ನನ್ನ ಆಸ್ತಿಗೆ ಒಂದು ಕುತ್ತು ಬರುತ್ತೆ, ನಾಳೆ ಒಂದು ಕೇಳೋಕ್ಕೆ ಶುರು ಮಾಡಿಬಿಟ್ರೆ, ಆ ಒಂದು ಭಯ ಇದ್ದಾಗ ವಿರೋಧ ಮಾಡೋ ಒಂದು ಚಾನ್ಸಸ್ ಇರ್ತದೆ. ಸೊ ಇಲ್ಲಿ ವಿರೋಧ ಮಾಡಬಾರ್ದು ಇದನ್ನು. ಯಾಕಂತಂದ್ರೆ ನಾವು ಸಮಾಜ ನಿರ್ಮಾಣ ಕನಸೊತ್ತಂಥವು. ಅದು ಎಲ್ಲರನ್ನೂ ನಾವು ವಿಶ್ವಾಸಕ್ಕೆ ತಗೊಂಡು ಎಲ್ಲರಿಗೂ ಏನು ಸಿಗಬೇಕು ಅದು ಸಿಗೋ ರೀತಿಯಲ್ಲಿ ಒಂದು ರಾಜಕಾರಣ ಮಾಡಬೇಕು, ಅಭಿವೃದ್ಧಿ ಮಾಡಬೇಕು. ಸೊ ಆ ಒಂದು ದೃಷ್ಟಿಕೋನ ಇರಬೇಕು ನಮಗೆ. ಇನ್ನೊಬ್ರನ್ನ ಬೆಳೆಸ್ಬೇಕು, ನಾವು ಇನ್ನೊಬ್ರನ್ನ ಬೆಳೆಸ್ಬೇಕು ಅಂತ. ನಂಬರ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಸೊ ಇದರಿಂದ ಜಾತಿ ವೈಷಮ್ಯ ಆಗುತ್ತೆ ಅಥವಾ ಹಿಂಗಾಗುತ್ತೆ. ಹೌದು, ಬ್ರೀಫ್ ಪೀರಿಯಡ್ ಖಂಡಿತ ಆಗುತ್ತೆ. ಆ ಒಂದು ಕನ್ಸರ್ನ್ ವ್ಯಾಲಿಡ್ ಇದೆ, ಇಲ್ಲ ಅಂತಂದಲ್ಲ. ಅದಕ್ಕೆ ಮದ್ದೇನು ಡೆವಲಪ್ಮೆಂಟು. ನಾವು ಡೆವಲಪ್ಮೆಂಟ್ ಕೊಟ್ಬಿಟ್ಟು ಅವ್ರಿಗೇನು ಸಿಗಬೇಕು ಅವ್ರ ನಂಬರ್ಸ್ ಪ್ರಕಾರ ಅದನ್ನು ಕೊಟ್ಟು ಅದನ್ನು ಶಮನ ಮಾಡ್ಬೇಕು ನಾವು. ಮತ್ತು ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ಈಗ ಎಲ್ಲರೂ ನೋಡ್ತಾ ಇರುವಂಥದ್ದು ಧರ್ಮದಂಗಲ್, ಹಿಂದೂ ಮುಸ್ಲಿಂ. ಹೇಗೆ ನೋಡ್ತಾ ಇದ್ರಿ? ಧರ್ಮ ಅಂದರೆ ಏನು? ವಿನಯ್ ಕುಮಾರ್ ಅವರು ಧರ್ಮ ಅಂದರೆ ಹೇಗೆ ನೋಡ್ತಾರೆ? ಹಿಂದೂ ಮುಸ್ಲಿಂ ಈ ಸಂಘರ್ಷ ಏನು ಈಗ ಇತ್ತೀಚಿನ ದಿನಗಳಲ್ಲಿ ತುಂಬ ಸದ್ದು ಮಾಡ್ತಾ ಇದೆ. ಅಪ್ಕಮಿಂಗ್ ಪೊಲಿಟಿಷಿಯನ್ ಆಗಿ ಹೇಗೆ ನೋಡ್ತಾ ಇದ್ದೀರಿ? ಧರ್ಮ ಅಂದರೆ ಒಳ್ಳೆತನ ಅಂತ. ಧರ್ಮ ಅಂದರೆ ಒಳ್ಳೇದು ಮಾಡೋದು ಧರ್ಮ. ಅದ್ರ ಆ್ಯಕ್ಚುಲ್ ಮೀನಿಂಗ್ ಅದು. ಧರ್ಮ ಅಂತಂದ್ರೆ ಒಳ್ಳೇದು ಮಾಡೋದು ಅಂತಂದ್ಬಿಟ್ಟು. ಇನ್ನು ಉಳಿದಿದ್ದೆಲ್ಲ ಸುಳ್ಳು. ನಾನು ಹೇಳಿದ್ನಲ್ಲ, ಐಡೆಂಟಿಟಿಗಳು ಅಷ್ಟೇ. ಕೆಲವೊಬ್ಬರು ಹಿಂದೂ, ಮುಸ್ಲಿಮು, ಕ್ರೈಸ್ತ, ಇಸಾಯಿ ಅಂತ ಇವೆಲ್ಲ ಐಡೆಂಟಿಟಿಗಳು ಅಷ್ಟೇ. ಆ ಐಡೆಂಟಿಟಿ ಇಟ್ಕೊಂಡು ಒಳ್ಳೇದು ಮಾಡ್ತಾ ಇದ್ದರೆ ನಾನು ಅವ್ರನ್ನ ರೆಸ್ಪೆಕ್ಟ್ ಮಾಡಬೇಕಾಗುತ್ತೆ. ಅದು ಯಾವುದೇ ಐಡೆಂಟಿಟಿ ಇರಲಿ, ಅವರು ಒಳ್ಳೆ ವ್ಯಕ್ತಿತ್ವ ಇದೆ, ಒಳ್ಳೆ ಮಾನವೀಯತೆ ಇದೆ, ಆಮೇಲೆ ಯಾವ ಒಂದು ನೆಲದಲ್ಲಿರ್ತಾರೆ ಆ ನೆಲನ ಗೌರವಿಸ್ತಾರೆ, ಇನ್ನೊಂದು ಕಲ್ಚರ್ನ ಗೌರವಿಸ್ತಾರೆ ಅಂತ ಅಂದಾಗ ನಿನ್ನ ಐಡೆಂಟಿಟಿ ಗುಡ್, ಐ ರೆಸ್ಪೆಕ್ಟ್, ನನ್ನ ಐಡೆಂಟಿಟಿ ನೀನು ರೆಸ್ಪೆಕ್ಟ್ ಪಡಿ, ಮ್ಯೂಚುವಲ್ ಆಗಿ ಸಹೋದರರಂತೆ ಇರೋಣ ಅಂತಂದು. ಸೊ ಅದು ನಮ್ಮ ಕಾನ್ಸೆಪ್ಟ್ ಆಫ್ ಧರ್ಮ.